ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಶಿವರಾಜ್ ತಂಗಡಿಯವರಿಗೆ ನಾವು ಇಚ್ಛೆ ಪಡುತ್ತೇವೆ. ಮೊನ್ನೆ 17ನೇ ತಾರೀಕಿಲ್ಲೇ ನಗರಸಭಾದ ಆವರಣದಲ್ಲಿ ನಡೆದಂತಹ ಘಟನೆ ಬಗ್ಗೆ ನಮಗೆ ಬಹಳ ಅವಮಾನ ಮಾಡಿದ್ರಿ ನೀವು. ಈ ರೀತಿ ಯಾವುದೇ ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ಅಂತಲ್ಲ, ಯಾವುದೇ ಸಮಾಜಕ್ಕೆ ನೀವು ಸರಿಯಾದ ರೀತಿಯಿಂದ ಮಾತಾಡಬೇಕೇ ಹೊರತು ಒಂದು ದೊಡ್ಡ ಸ್ಥಾನದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ, ಅದು ಹಿಂದುಳಿದ ವರ್ಗದ ಸಚಿವರಾಗಿ, ನಾವು ಹಿಂದುಳಿದ ವರ್ಗದ ಹಡಪದ ಸಮಾಜದವರು ತಮ್ಮಲ್ಲಿ ಹಲವಾರು ಬಾರಿ 2 ವರ್ಷಗಳಿಂದ ತಮ್ಮ ಹತ್ರ ಬಂದು ಕನಗಿರಿ, ಕಾಲ್ಟಿಗಿ ಮತ್ತು ಬೆಂಗಳೂರಿನಲ್ಲಿ ಬಂದು ಸಹಿತ ತಮ್ಮನ್ನು ಭೇಟಿಯಾಗಿ ಫಸ್ಟ್ ನೀವು ಮಂತ್ರಿ ಆದಾಗ ಸಂತೋಷ ಪಟ್ಟವರು ನಾವು ಹಡಪ ಸಮಾಜದವರು. ಬಂದು ನಿಮ್ಮನ್ನು ಕೇಳಿಕೊಂಡು ನಿಮ್ಮ ಸನ್ಮಾನ ಮಾಡಿ ಬಂದು ನಾವು ಮನವಿ ಕೊಟ್ಟರು ಕೂಡ 2 ಸಲ ಫೈಲ್ ಹೋಗಿ ವಾಪಸ್ ಬಂದು ಮತ್ತೆ ನಿಮ್ಮ 3ನೇ ಸಲ ನಿಮ್ಮ ಫೈಲ್ ನಿಮ್ಮ ಆಫೀಸ್ನಲ್ಲಿ ಬಿದ್ದದಕ್ಕೆ ನಾವು ಬಂದು ನಿಮ್ಮನ್ನು ಕೇಳಿದ್ರೆ ನಾವು ನಿಮ್ಮನ್ನೇನು ಪ್ರಶ್ನೆ ಮಾಡಿ ನಿಮ್ಮನ್ನು ಪಟ್ಟಿ ಹಿಡಿದು ನಾವೇನು ಕೇಳಕ್ಕೆ ಬಂದಿದ್ದಿಲ್ಲ. ನಾವು ನಯವಾಗಿ ನಿಮ್ಮನ್ನು ಸರ್ ಈ ಸಲ ಒಂದು 10 ಲಕ್ಷ ಹಾಕ್ರಿ, 1,21,00,000 ಅದು ಸ್ಟಾರ್ಟ್ ಆಗಿ ಬಿಡ್ತಾ ವರ್ಷ ಅಂತ ಕೇಳಿದ್ರೆ ಏನು ಧ್ವನಿ ಇಲ್ಲ. ಏನೋ ನೀನು ಕಂಡಲ್ಲೆಲ್ಲ ಈ ರೀತಿ ಕೇಳ್ತೀಯಾ, ಫೋನ್ ಮಾಡ್ತೀಯಾ, ಏನಿದು ಅಂತೇಳಿ ದರ್ಪದಿಂದ ನಮ್ಮನ್ನ, ತಮ್ಮ ಅಧಿಕಾರದ ಮತದಿಂದ ನಮ್ಮನ್ನ ಒಳ್ಳೆ ಒಂದು ಸಣ್ಣ ಹುಡ್ರಿ ಯಾವ ರೀತಿ ಒಬ್ಬ ಶಿಕ್ಷಕ ಬೈತಾನೋ ಆ ರೀತಿ ನಮ್ಮನ್ನ ಬೆದರಿಸಿದ್ರು. ಸ್ವಾಮಿ ಶಿವರಾಜ್ ತಂಗಡಿಯವರು ನಿಮ್ಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ನಾನು. 65,000 ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಮತದಾರರಿದ್ದಾರೆ. ಬರೀ ಕ್ಷೌರಿಕರು ಅಷ್ಟೇ ಅಲ್ಲ, ನಮ್ಮ ಸಮಾಜದವರು ಮತ್ತು ರೈತಾಪಿ ಜನ ಇದ್ದಾರ, ಬಿಸ್ನೆಸ್ ಮ್ಯಾನ್ರ ಇದ್ದಾರ. ಎಲ್ಲರೂ ಒಗ್ಗೂಡಿ ನಿಮಗೆ ನಾವೇನು ಓಟ್ ಹಾಕಿಲ್ವಾ, ನಮ್ಮ ಸಮಾಜ ನಿಮ್ಗೆ ಓಟ್ ಹಾಕಿಲ್ವಾ? ನೀವು ಅನುದಾನ ಕೇಳಿ ನಮ್ಮ ಮನೆಗೆ ಏನು ನಾವು ನಿಮ್ಮನ್ನ ಯಾವುದಾದ್ರೂ ಮನೆ ಕಟ್ಸ್ಕೊಡ್ರಿ, ನಮ್ಮ ಸ್ವಂತ ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ಕೊಡ್ರಿ ಅಂತ ನಿಮ್ಮ ಹತ್ರ ಬಂದಿದ್ದಿಲ್ಲ. ನಾವು ಸಮಾಜಕ್ಕಾಗಿ ಒಂದು ಸಂವಿಧಾನದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಕಾನೂನಿನ ಅಡಿಯಲ್ಲಿ ನಾವು ನಿಮಗೆ ಮನವಿ ಮಾಡ್ಕೊಂಡಿದ್ದೀವಿ. ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 101 ಜಾತಿಯಲ್ಲಿ ಹಡಪ ಸಮಾಜ ಒಂದು ಜಾತಿ ಕೂಡ ಅದನ್ನು ತಮ್ಮ ಗಮನಕ್ಕಿರಲಿ. ನಾವು ಹಿಂದುಳಿದ ವರ್ಗದವರು, ನಾವು ಇಡೀ ಟ್ಯಾಕ್ಸು ಬಿರಾಡ ನಮ್ಮ ಸಮಾಜನ ಕಟ್ತಾ ಇಲ್ವಾ ಸರ್ಕಾರಕ್ಕೆ? ಆ ಸರ್ಕಾರದಲ್ಲಿ 1% ಕೇಳಿದ್ವಿ ನಾವು ನಿಮ್ಮನ್ನ, ಏನು ಒಂದು 10% ಕೇಳಿಲ್ಲ. 1,21,00,000 ಒಂದು ಹಾಸ್ಟೆಲ್ ಕಟ್ಟಬೇಕಾಗಿತ್ತೆ, ಒಂದು 100 ಮಕ್ಕಳದ ಬೆಡ್ಡಿಂದ ಆಸ್ಪತ್ರೆ, ಆ ಹಾಸ್ಟೆಲ್ನಲ್ಲಿ ವಸತಿ ನಿಲಯ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿದೀವಿ. ಅದು ನಮ್ಮ ಸಮಾಜದ ಮಕ್ಕಳಿಗೆ 50% ಹರಿಜನರಲ್ಲಿದ್ದ ಬ್ರಾಹ್ಮಣರವರೆಗೆ ಬಡ ಮಕ್ಕಳಿಗೆ ಅದು ಓದಿಸ್ಬೇಕಂತ ಉದ್ದೇಶ ಇಟ್ಕೊಂಡಂತ ಸಮಾಜ ನಮ್ಮದು. ನಮ್ಮಂಥವ್ರಿಗೆ ನೀವು ಅನುದಾನ ಕೊಡಗಲ್ಲ ಅಂತೇಳಿ ಸಣ್ಣ ಹುಡುಗರು ಗತಿಸಿದ್ರಲ್ಲ, ಇದು ಸಮಂಜಸವಲ್ಲ. ಈ ಮೂಲಕ ನಾವು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕರು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಸರ್, ನಿಮ್ಮ ಘನತೆಗೆ ಇಂಥ ಕ್ಯಾಬಿನೆಟ್ ಸಚಿವರು ಇದ್ರೆ ನಿಮ್ಮ ಘನತೆಗೆ ಚುಕ್ಕೆ ಬರುತ್ತಾ? ನೀವು ಅಹಿಂದ ವರ್ಗದ ನಾಯಕರಿದ್ದೀರಿ, ನೀವು ಅವ್ರ ತಕ್ಷಣ ಅವ್ರನ್ನ ವಜಾ ಮಾಡ್ಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾವೆ. ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ನಮ್ಮ ಹಡಪದ ಸಮಾಜಕ್ಕೆ ಇಡೀ ರಾಜ್ಯಾದ್ಯಂತ 18 ಲಕ್ಷ ಮತ್ತು ಸವಿತಾ ಮತ್ತು ಹಡಪದ ಸಮಾಜದ ಜನಸಂಖ್ಯೆ 18 ಲಕ್ಷ ಇದೆ. ಇದೇ ನಿಮ್ಮ ಗಮನಕ್ಕಿರಲಿ. ಆದರೆ ಇಂಥ ಒಂದು ಸಮಾಜಕ್ಕೆ ಅವೇಳನವಾಗಿ ಮಾತನಾಡಿದಲ್ಲದೆ ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದೀರಿ. ಈ ನೀವು ಕ್ಷಮೆ ಕೇಳಿದ್ರಿಂದ ನಮಗೆ ಮನಸ್ಸಿಗೆ ತೃಪ್ತಿ ಆಗಲ್ಲ. ಆದರೆ ನಮಗೆ ಗ್ರಾಂಟ್ ಕೂಡ ಸ್ಯಾಂಕ್ಷನ್ ಮಾಡಬೇಕು, ನೀವು ಕ್ಷಮೆ ಕೇಳಲೇಬೇಕು. ಅಲ್ಲಿವರೆಗೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡೇ ಮಾಡ್ತೀವಿ. ಶಿವರಾಜ್ ತಂಗಡಿ ಅವರೇ, ಇದನ್ನ ಸ್ವಲ್ಪ ನೀವು ಮನವರಿಕೆ ಮಾಡ್ಕೊಳ್ಳಿ. ಇದು ಬರೀ ಮಾತಿನಿಂದ ಹೇಳಕ್ಕಿಲ್ಲ, ನಾವು ಮಾಡಿ ತೋರಿಸ್ತೀವಿ. ರಾಜ್ಯಾದ್ಯಂತ ಹೋರಾಟ ಮಾಡೇ ಮಾಡ್ತೀವಿ. ಇದು ಬೆಂಗಳೂರು ಮುಟ್ಟೋವರೆಗೂ ನಾವು ನಿಲ್ಸಲ್ಲ. ಕ್ಷಮೆ ಕೇಳಲೇಬೇಕು. ಶಿವರಾಜ್ ತಂಗಡಿಗೆ ಅವರೇ ಈ ತರ ಎಲ್ಲ ಅಪಮಾನ ಮಾಡಿದ್ದು ಬಹಳ ಮನ್ಸಿಗೆ ಬಹಳ ನೋವಾಗೈತಿ. ಸಮಾಜದಾಗ ಎಲ್ಲರಿಗೂ ಅವ್ರ ಒಬ್ರಿ ಅಂತಲ್ಲ, ಸಮಾಜ ಅಂತ ಬಂದ್ರೆ ಎಲ್ಲರೂ ಒಂದೇ. ಅದ್ರಾಗ ಸವಿತಾ ಸಮಾಜ ನಾವು ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮರಾಗಿ ನಡ್ಕೊಂತ ಬಂದು ಇವತ್ತಿನವರೆಗೂ ಇದೇ ರೀತಿ ನೀವು ಇದನ್ನ ಕ್ಷಮೆಯನ್ನು ಕೇಳಿಲ್ಲ, ಅನುದಾನ ಏನಾದ್ರು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ಗಂಗಾವತಿ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಬಂದು ನಿಮ್ಮ ಪ್ರತಿಭಟನೆ ಮಾತ್ರ ಇನ್ನೂ ಮುಂದೆ ಮಾಡ್ಲಾರ್ದಂಗೆ ಇರಲ್ಲ. ನಾವು ಇದನ್ನ ಇಲ್ಲಿವರೆಗೂ ನಿಮಗೆ ಇದೊಂದು ಸಣ್ಣದ ಸಂದೇಶ ಅಂತ ಕೊಟ್ಟಿದ್ದೀವಿ ಅಂತ ಅನ್ಕೋಬೇಡಿ. ಇದನ್ನ ಮುಂದೆ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಮಾಡ್ತೀವಿ ನಾವು. ಆಮೇಲೆ ಅಂಗಡಿನ ಪ್ರತಿಯೊಂದು ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಅಂಗಡಿ ಬಂದ್ ಮಾಡಿಸಿ ತಿಂಗಳಲ್ಲ ವರ್ಷ ಆದ್ರೂ ಬಿಡಲ್ಲ ನಾವು. ಇದು ನಮ್ದೇನೆಲ್ಲ ಮುಂದೆ ಕಾಯ್ದಾವ, ಬೇರೆ ಕೆಲಸ ಆದ್ರೂ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ನಾವ್ ಎಲ್ರಿಗೂ ಇದೇ ರೀತಿನೇ ನಡ್ಕೊಂಡು ಹೋಗ್ತೀವಿ. ಎಲ್ಲರೂ ಒಂದು ಒಗ್ಗಟ್ಟಾಗಿ ಮಾಡ್ತೀವಿ. ಇದನ್ನ ಕ್ಷಮೆ ಕೇಳಿ ಅನುದಾನ ಬಿಡುಗಡೆ ಮಾಡ್ಲೇಬೇಕು. ಶಿವರಾಜ್ ತಂಗಡಿ ಕ್ಷಮೆ ಇಲ್ಲ, ಎಚ್ಚರಿಕೆ ಮಾತಿದು. ಆಡು ಮುಟ್ಟದ ಸೊಪ್ಪಿಲ್ಲ, ಕ್ಷೌರಿಕ ಮುಟ್ಟದ ತೆಲೆ ಇಲ್ಲ. ಆ ತೆಲಿ ಮುಟ್ಟಲ್ಲ, ಆ ತೆಲಿ ನಿಮ್ದು ಐತೆ ತಿಳ್ಕೊರಿ. ಆ ತೆಲಿ ಕ್ಷೌರಿಕ ಮುಟ್ಟದ ತೆಲೆಗಳಿಲ್ಲ. ಈಗಿನ ಕಾಲದಲ್ಲಿ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಹಡಪದ ಸಮುದಾಯ ಎಲ್ಲರಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಅಂತೇಳಿ ನಾವು ಕ್ಷೌರ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ನಮ್ಮ ತಾಲೂಕು ಸಮಾಜದವರು, ಈ ಜಿಲ್ಲಾ ಸಮಾಜದವರು, ಜಿಲ್ಲಾ ಸದಸ್ಯರು ಹಾಗೂ ಅಧ್ಯಕ್ಷರವರು ಸರಿಗಮ ಹನುಮಂತಪ್ಪರು ಅವರಿಗೆ ಅವ್ಯಾಸ ಪದದಿಂದ ಉಪಯೋಗ ಮಾಡಿ ನಮ್ಮ ಸಮಾಜಕ್ಕೆ ಅಗೌರವವಾಗಿ ಮಾತಾಡಿರಿ. ನೀವು ಅವ್ರಿಗೆ ಅವಮಾನ ಮಾಡಿರಿ. ಅವ್ರಿಗೆ ಅಷ್ಟ ಅವಮಾನ ಅಲ್ಲ, ಇದೀ ರಾಜ್ಯಾದ್ಯಂತ ನಮ್ಮ ಹಡಪದ ಸಮಾಜಕ್ಕೆ ಅವಮಾನ. ಅದು ಇದು ಎಲ್ಲಿವರೆಗೆ ಹೋರಾಟ ಆಗುತ್ತಂದ್ರ ಗ್ರಾಮ, ತಾಲೂಕು, ಜಿಲ್ಲಾ, ರಾಜ್ಯದವರೆಗೆ ಇದು ಹೋರಾಟ ಆಗೇ ಆಗುತ್ತಾ. ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತನೂ ಬಂದು ಹೋರಾಟ ಮಾಡ್ತೀವಿ ಸಮಾಜದವರು.
ಶಿವರಾಜ್ ತಂಗಡಿ ಅವರಿಗೆ ಧಿಕ್ಕಾರ, ಶಿವರಾಜ್ ತಂಗಡಿ ಅವರಿಗೆ. ಗಂಗಾವತಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಡಪ ಸಮುದಾಯದ ಅನುದಾನಕ್ಕಾಗಿ ಕೇಳಲು ಹೋಗಿರತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿ ಎಲ್ಲರೂ ಕೂಡ ನಾವು ಭಾಗವಹಿಸಿದಾಗ ಅವರು ನಮ್ಮನ್ನ ಉದ್ದೇಶಿಸಿ ನೀವು ಎಲ್ಲಿ ಬಂದ್ರು ಅದೇ ಉದ್ಯೋಗ ಏನಪ್ಪ ನಿಮ್ದು, ಏನ್ ನಿಮ್ ಕೆಲಸ ಐತಿಲ್ಲ ಅಂತೇಳಿ ನಮ್ಮನ್ನ ಅವಹೇಳನಕಾರವಾಗಿ ಮಾತಾಡಿದ್ದಕ್ಕೆ ನಮ್ಗೆ ತುಂಬಾ ಅವ್ರಿಗೆ ಅವರು ಒಂದು ಮಂತ್ರಿಮಂಡಲದಾಗ ಅವ್ರು ದೊಡ್ಡವರು ಇರ್ಬೋದು, ನಮ್ಮ ಒಂದು ಸಮಾಜಕ್ಕೆ ಅವರು ಜಿಲ್ಲಾ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ. ಆ ಒಂದು ವಿಷಯಕ್ಕಾಗಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದೀವಿ. ಅವ್ರನ್ನ ಯಾವುದೇ ಪರಿಸ್ಥಿತಿ ಒಳಗೆ ಆ ಒಂದು ನಿಗಮ ಮಂಡಳದಿಂದ ಅವರ ಸಚಿವ ಸ್ಥಾನದಿಂದ ಆ ಒಂದು ಅದನ್ನ ರದ್ದುಗೊಳಿಸ್ಬೇಕು, ಅವ್ರನ್ನ ಬೇರೆ ಖಾತೆಗೆ ವರ್ಗಾಯಿಸ್ಬೇಕು, ಅವ್ರನ್ನ ತೆಗೆದು ಹಾಕ್ಬೇಕು ಅಂತೇಳಿ ನಾವು ಮನಸ್ಪೂರ್ವಕ ಕೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾಂತಗೌಡ ಸರ್ ಹತ್ರ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ.